ಹಲೋ ನಮಸ್ತೆ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಪ್ಯಾರೆಂಟ್ಸು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಮತ್ತು ಪೇರೆಂಟ್ಸ್ಗಳಿಗೂ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಮುಂದಿನ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು 2-3 ಕ್ವಿಕ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದೇನೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಅವರು ಹೇಳಿದಂತಹ ಎಡಿಟಿಂಗ್ ಆಪ್ಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ಎರಡನೇದಾಗಿ ನಿಮಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಯಾರ್ಯಾರು KCT ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವಾಗ ರಿಸಲ್ಟ್ ಬರ್ಬೋದು ಅನ್ನೋದ್ರ ಬಗ್ಗೆ ಎರಡನೇ ಅಪ್ಡೇಟ್ ಆಗಿರುತ್ತೆ. ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ರ್ಯಾಂಕ್ ರಿಲೇಟೆಡ್ ತುಂಬ ವರೀಸ್ ಮಾಡ್ಕೊಳ್ತಾ ಇದ್ದೀರಾ ಸ್ಟೂಡೆಂಟ್ಸ್ಗಳು, ಅದರ ರಿಲೇಟೆಡ್ ಒಂದು ಕ್ಲಾರಿಟಿನ ಕೊಟ್ಟು ಬಿಡ್ತೇನೆ, ಸರಿನಾ? ಸೊ ಈ 3 ಅಪ್ಡೇಟ್ಗಳಿದೆ, ಕ್ವಿಕ್ ಆಗಿ ಕೊಡ್ತೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಆನ್ಸರ್ನ ಕೊಡ್ತೇನೆ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ನಮ್ಮದು ಏಕಲವ್ಯ 3.0 ಅಂತಿದೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ನೀವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಕೂಡ ನಮ್ಮ ಕಡೆಯಿಂದ ಕಂಪ್ಲೀಟ್ಲಿ ಹ್ಯಾಂಡ್ ಹೆಲ್ಡ್ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಓಕೆ, ಸೊ ಕರ್ನಾಟಕದಲ್ಲಿ ತುಂಬ ಕೌನ್ಸಿಲರ್ಸ್ ಇದ್ದಾರೆ ಸರ್. ನಿಮ್ಮ ಏಕಲವ್ಯ 3.0 ಏನು ಸರ್ ಡಿಫರೆನ್ಸ್ ಅಂತ ಕೇಳಿದರೆ, ಅಥವಾ ಏನು ಸ್ಪೆಷಲ್ ಅಂತ ಕೇಳಿದರೆ, ಒಂದು, ಇಷ್ಟು ಕಡಿಮೆ ಫೀಸಿಗೆ ಕರ್ನಾಟಕದಲ್ಲಿ ಯಾವ ಕೌನ್ಸಿಲರು ಕೂಡ ಪರ್ಸನಲ್ ಗೈಡೆನ್ಸನ್ನು ಕೊಡೋದಿಲ್ಲ. ಒಂದನೇದು, ಇಷ್ಟು ಕಡಿಮೆ ರೇಟಿಗೆ. ಎರಡನೇದಾಗಿ, ನಾನು ಕೂಡ ಇಂಜಿನಿಯರಿಂಗ್ ಮಾಡಿರ್ಲಿಕ್ಕೆ ಹೋಗಿ ಆ್ಯಂಡ್ ಈ ಫೀಲ್ಡಲ್ಲಿ ಕೌನ್ಸಿಲಿಂಗ್ ಮತ್ತು ಎಜುಕೇಷನ್ ಫೀಲ್ಡಲ್ಲಿ ಮೋರ್ ದ್ಯಾನ್ 6 ಇಯರ್ಸಿಂದ ವರ್ಕ್ ಮಾಡ್ಲಿಕ್ಕೆ ಹೋಗಿ ತುಂಬ ಇನ್ಫಾರ್ಮೇಷನ್ಗಳು ನಿಮಗೆ ಕ್ಲಾರಿಟಿಯಾಗಿ ಸಿಗುತ್ತೆ. ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಥವಾ ಬ್ರಾಂಚಸ್ಗಳು ಇರ್ಬೋದು, ಅಥವಾ ನಾನು ನಿಮಗೆ ರ್ಯಾಂಡಮ್ ಆಗಿ ಕಟ್ ಆಫ್ ರ್ಯಾಂಕ್ನ PDF ಅನ್ನು ಕೊಡ್ಕೊಂಡು, ಇದು ಈ ವರ್ಷ ಇಷ್ಟು ಕಟ್ ಆಫ್ ಆಗಿದೆ, ನೀವು ಈ ಕಾಲೇಜಿನ ಹಾಕಿ, ನಿಮ್ಗೆ ಈ ಕಾಲೇಜ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. Tier 1 ಕಾಲೇಜ್ ಬಗ್ಗೆ, ಒಂದು ಟಾಪ್ 10-20 ಕಾಲೇಜ್ ಬಗ್ಗೆ ಎಲ್ಲರೂ ಹೇಳ್ಬೋದು, ಅವ್ರ ವೆಬ್ಸೈಟಲ್ಲೇ ಇರುತ್ತೆ. ಬಟ್ ಆ ವೆಬ್ಸೈಟಲ್ಲಿ ಹೇಳಿರೋದು ಅಷ್ಟು ಪರ್ಫೆಕ್ಟ್ ಇರೋದಿಲ್ಲ, ನೆನಪಿಟ್ಕೊಳ್ಳಿ. ಸೊ ಅದು ಬಿಟ್ಟು ಈಗ Tier 2 ಕಾಲೇಜ್, ಈಗ ನೀವು ಟಾಪ್ 25ನ ನಂತರ ಅಥವಾ ಟಾಪ್ 30ನ ನಂತರ ಹೋಗುವಂಥ ಸ್ಟೂಡೆಂಟ್ಸ್ಗಳಿಗೆ ಆ ಕಾಲೇಜ್ ಬಗ್ಗೆನೇ ಕ್ಲಾರಿಟಿ ಇರೋದಿಲ್ಲ. ಯಾರೋ ಹೇಳಿದ್ರು, ಕಟ್ ಆಫ್ ರ್ಯಾಂಕನ್ನು ಕೊಟ್ಟಿದ್ರು ಅಂತ ಅಂದ್ಕೊಂಡು ನೀವು ಸುಮ್ಮನೆ ಅದನ್ನು ಎಂಟ್ರಿ ಮಾಡಿಕೊಂಡು, ಇದು ನಿಮ್ಮ ನೆಕ್ಸ್ಟ್ 4 ಇಯರ್ಸ್ ಅಲ್ಲ, ನೆಕ್ಸ್ಟ್ 40 ಇಯರ್ಸನ್ನು ಡಿಸೈಡ್ ಮಾಡೋದು. ಸೊ ಆ ಕಾಲೇಜ್ ಬಗ್ಗೆ ಗೊತ್ತಿಲ್ಲದೆ ಹೋಗಿ ನೀವು ಅಡ್ಮಿಷನ್ ಆಗೋದಕ್ಕಿಂತ, ನಾನು ಕಂಪ್ಲೀಟ್ಲಿ ಎಲ್ಲ ಕಾಲೇಜಿಗೂ ಕೂಡ ಪರ್ಸನಲ್ ಆಗಿ ವಿಸಿಟ್ ಮಾಡಿದ್ದೇನೆ. ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಕೊಡ್ತಾ ಇರುವಂಥ ಯಾರೊಬ್ಬ ಕೌನ್ಸಿಲರು ಕೂಡ ಪರ್ಸನಲ್ ಆಗಿ ವಿಸಿಟ್ ಮಾಡಿ ನಿಮಗೆ ಕಾಲೇಜ್ ಇನ್ಫಾರ್ಮೇಷನ್ನ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇದು ನಮ್ಮ ಎರಡನೇ ಇದು. ಮತ್ತು ಮೂರನೇದು ಏನು ಅಂತ ಕೇಳಿದರೆ, ನೀವು ಇನ್ ಕೇಸ್ KCT ಮತ್ತು ಕಾಮಿಡ್ಗೆ ಎರಡಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇದ್ರೆ, ನೀವಿಗೆ ಯಾವುದರಿಂದ ಯಾವಾಗ ಎಕ್ಸಿಟ್ ಆಗಬೇಕು. ಯಾಕಂದರೆ KCTಯಲ್ಲಿ ನೀವು 3rd ರೌಂಡಿಗೆ ಹೋದರೆ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ತಗೊಳ್ಳದೇ ಇದ್ದರೆ 5 ಟೈಮ್ಸ್ ಫೀಸನ್ನು ಪೇ ಮಾಡಬೇಕಾಗತ್ತೆ. ಸೊ ಇದು ನೀವು ಯಾವಾಗ KCTಯಿಂದ ಎಕ್ಸಿಟ್ ಆಗಬೇಕಾ, ಅಥವಾ ಕಾಮಿಡ್ಕಿಂದ ಎಕ್ಸಿಟ್ ಆಗಬೇಕಾ, ಅಥವಾ KCTನ ಜಾಸ್ತಿ ನಾನು ಕನ್ಸಿಡರ್ ಮಾಡೋದಾ, ಕಾಮಿಡ್ಕಿನ ಕನ್ಸಿಡರ್ ಮಾಡೋದಾ, ಕಂಪ್ಲೀಟ್ ಗೈಡೆನ್ಸ್ 1-to-1 ಕಂಪ್ಲೀಟ್ಲಿ ಗೈಡೆನ್ಸ್ ಇರುತ್ತೆ. 100% ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಕೊಡೋ ಫೀಸಿಗೆ 10 ಟೈಮ್ಸ್ ಏನು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾವು 100% ಕೊಡ್ತೇವೆ. ಕರ್ನಾಟಕದಲ್ಲಿ ನಿಮಗೆ 100% ಇದನ್ನು ಯಾರೂ ಕೊಡೋದಿಲ್ಲ. ಸೊ ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ನ ನಾನು ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, 6362324224, ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೇನೆ. ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ ಆನ್ಲೈನಲ್ಲಿ ಫೀಸ್ ಬಂದುಬಿಟ್ಟು 1999. ದಿಸ್ ಈಸ್ ಓನ್ಲಿ ಫಾರ್ KCT ಅಥವಾ ಓನ್ಲಿ ಫಾರ್ ಕಾಮಿಡ್ಗೆ. ಫಾರ್ ಬೋತ್ KCT ಆ್ಯಂಡ್ ಕಾಮಿಡ್ಗೆ ಆನ್ಲೈನಲ್ಲಾದರೆ 2999 ರುಪೀಸ್. ಆನ್ಲೈನ್ ಇದು ಡಿಫರೆನ್ಸ್ ಏನು ಅಂತ ಕೇಳಿದರೆ, ಆಪ್ಷನ್ ಎಂಟ್ರಿನ ನೀವೇ ಮಾಡಬೇಕು. ಎಲ್ಲದನ್ನು ನಾವೇ ಕೊಟ್ಟಿರ್ತೇವೆ, ಅದನ್ನು ನೀವು ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ವಿಡಿಯೋವನ್ನು ಕಳಿಸ್ತೇವೆ, ಅದನ್ನು ನೋಡ್ಕೊಂಡು ನೀವೇ ಮಾಡಬೇಕು. ಆಫ್ಲೈನ್ ಏನು ಅಂತ ಕೇಳಿದರೆ ನಾವೇ ಆಪ್ಷನ್ ಎಂಟ್ರಿನ ಮಾಡಿ ಕೊಡ್ತೇವೆ. ಓಕೆ, ಕಾಲೇಜ್ ಲಿಸ್ಟ್ ಉಳಿದೆಲ್ಲ ಡಿಸ್ಕಷನ್ ಸೇಮ್ ಇರುತ್ತೆ. ನಮ್ಮ ಆಫೀಸಿಗೆ ಬರಬೇಕಾಗತ್ತೆ ಒಂದು ದಿನ, ಆಪ್ಷನ್ ಎಂಟ್ರಿ ದಿನ. ನೀವು ಇವಾಗ ಎನ್ರೋಲ್ಮೆಂಟ್ ಆದರೆ ಆಪ್ಷನ್ ಎಂಟ್ರಿ ದಿನ ಒಂದು ಸ್ಲಾಟನ್ನು ಕೊಡ್ತೇವೆ. ಆ ಸ್ಲಾಟಲ್ಲಿ ಸ್ಟೂಡೆಂಟ್ ಜೊತೆ ಇಲ್ಲಿ ಬರಬೇಕು, ಬಟ್ ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಅದು 3999 ರುಪೀಸ್. ಫಾರ್ ಬೋತ್ KCT ಆ್ಯಂಡ್ ಕಾಮಿಡ್ಗೆ ಇಟ್ ಈಸ್ 4999 ರುಪೀಸ್. ಲಿಮಿಟೆಡ್ ಸೀಟ್ಸ್, ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಆಫರ್ ನಡೀತದೆ. ಮುಂದೆ ಇದು ಜಾಸ್ತಿ ಆಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ನ ಕೊಟ್ಟಿರ್ತೇನೆ, ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ನೆಕ್ಸ್ಟು ಈಗ ಅಪ್ಡೇಟಿಗೆ ಬಂದರೆ, ಒಂದನೇದು ಸ್ಟೂಡೆಂಟ್ಸು, ಈ ವರ್ಷದ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೇನೆ, CET ಅನ್ನೋದು ಮಾಡರೇಟ್ ಆಗಿದೆ. ತುಂಬ ಈಸಿನೂ ಇರಲಿಲ್ಲ, ತುಂಬ ಟಫು ಇರಲಿಲ್ಲ, ಮಾಡರೇಟ್ ಆಗಿತ್ತು. ಸೊ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ಈವನ್ ನಂಬರ್ ಆಫ್ ಸ್ಟೂಡೆಂಟ್ಸು ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡು ಕೂಡ ಸೇಮ್ ಇದ್ದಾರೆ, ರಿಜಿಸ್ಟರ್ಡು ಕೂಡ ಸೇಮ್ ಇದ್ದಾರೆ. ಸೊ ಈ ವರ್ಷ CET ರಿಸಲ್ಟ್ ಅಂತ ಬಿಗ್ ವೇರಿಯೇಷನ್ಸು ಆಗೋದಿಲ್ಲ. ಬಟ್ ಆದರೂ ಕೂಡ ನಾನು ನಿಮ್ಗೆ ಏನು ಹೇಳೋದು ಕೇಳಿದರೆ, ನೀವು ವರ್ಸ್ಟ್ ಕೇಸಿಗೆ ರೆಡಿ ಆಗಿರಿ. ಅಂದರೆ ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ಒಂದು ಪರ್ಟಿಕ್ಯುಲರ್ KCT ಮಾರ್ಕ್ಸ್ಗೆ ಮತ್ತು ಬೋರ್ಡ್ ಮಾರ್ಕ್ಸ್ಗೆ ಫಾರ್ ಎಕ್ಸಾಂಪಲ್ 10,000 ಒಂದು 5,000 ರ್ಯಾಂಕ್ ಬರುತ್ತೆ ಅಂತ ಆದರೆ, ಈ ವರ್ಷ ಅದನ್ನು ಒಂದು 7,000 ಅಥವಾ 7,500 ಈ ರೇಂಜಲ್ಲಿ ನೀವು ಇದು ಮಾಡ್ಕೊಂಡಿರಿ. ಯಾಕಂದರೆ ವರ್ಸ್ಟ್ ಕೇಸಿಗೆ ರೆಡಿ ಆಗಿರಿ.
ಬೆಸ್ಟ್ ಬಂದರೆ ಇನ್ನೂ ಒಳ್ಳೆಯದು, ಸರಿನಾ? ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಒಂದು ಮಾರ್ಕ್ಸಿಗೆ ಒಂದು 35,000 ರ್ಯಾಂಕ್ ಬರ್ತಾ ಇದ್ರೆ ಈ ವರ್ಷ ಅದನ್ನು 38,000 39,000 ಅಂತ ಇಟ್ಕೊಂಡು ಆ ಥರ ಕ್ಯಾಲ್ಕುಲೇಟ್ ಮಾಡಿ. ಬೆಸ್ಟ್ ಬಂದರೆ ಇನ್ನೂ ಒಳ್ಳೆಯದು, ಬಟ್ ಬಿ ರೆಡಿ ಫಾರ್ ವರ್ಸ್ಟ್ ಕೇಸ್ ಅಷ್ಟೇ, ಆಯಿತಾ? ಸೊ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಎರಡನೇದು ಏನು ಅಂತ ಕೇಳಿದರೆ, KEA ಕಡೆಯಿಂದ ಎಡಿಟಿಂಗ್ ಆಪ್ಷನ್ ಓಪನ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಪ್ರಸನ್ನ ಕುಮಾರ್ ಸರ್ ಅವರು ಎಜುಕೇಷನ್ ಎಕ್ಸ್ಪೋದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳಿದರೆ, ಯಾರ್ಯಾರು ಸ್ಟಾರ್ಟಿಂಗು ರಿಜಿಸ್ಟ್ರೇಷನ್ ಮಾಡುವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಕಾಸ್ಟ್ ರಿಸರ್ವೇಷನ್ ಇರ್ಬೋದು, ನೀವು OBCನೋ SC STನೋ ಅಥವಾ ಹೈದರಾಬಾದ್ ಕರ್ನಾಟಕ ಇರ್ಬೋದು, ನಿಮ್ಮದು ಸ್ಪೋರ್ಟ್ಸ್ ಕೋಟಾ ಇರ್ಬೋದು, ಇನ್ಕಮ್ ಕಡಿಮೆ ಇರ್ಬೋದು, ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಇದೆಲ್ಲದನ್ನು ಕ್ಲೈಮ್ ಮಾಡಬೇಕಾಗಿತ್ತು. ಬಟ್ ನೀವು ಆ ಟೈಮಲ್ಲಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲದೆ ಅಥವಾ ನಿಮ್ಗೆ ಗೊತ್ತಿಲ್ಲದೆ ನೀವು ಇನ್ ಕೇಸ್ ಕ್ಲೈಮ್ ಮಾಡದೇ ಇದ್ದರೆ, ಈಗ ಎಡಿಟಿಂಗ್ ಆಪ್ಷನ್ನ ಓಪನ್ ಇಟ್ಟಿದ್ದಾರೆ. 1 ವೀಕ್ ಎಡಿಟಿಂಗ್ ಆಪ್ಷನ್ ಓಪನ್ ಇದೆ. ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಪ್ರತಿಯೊಬ್ಬರಿಗೂ. ನೀವು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆಗಿದ್ರೆ ಅಥವಾ ನಿಮ್ಮಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದ್ದರೆ, ರಿಲಿಜಿಯಸ್ ಮೈನಾರಿಟಿ ಇದ್ದರೆ, ಸರ್ ಇದ್ಯಾಕೆ ಕೇಳಿದರೆ, ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಮೈನಾರಿಟಿ ಮೇಲೆ ಕೆಲವೊಂದು ಕಾಲೇಜಲ್ಲಿ ನಿಮಗೆ ಇದಿರುತ್ತೆ, ಏನು ರಿಸರ್ವೇಷನ್ ಇರುತ್ತೆ. ಕೆಲವೊಂದು ಕಾಲೇಜ್ಗಳು ಮಾತ್ರ ಬೇಸ್ಡ್ ಆನ್ ದೇರ್ ಲ್ಯಾಂಗ್ವೇಜು, ಬೇಸ್ಡ್ ಆನ್ ದೇರ್ ರಿಲಿಜಿಯನ್. ಸೊ ಇವೆರಡರ ಬೇಸಿಸ್ ಮೇಲೆ ನಿಮಗೆ ರಿಸರ್ವೇಷನ್ ಇರುತ್ತೆ. ದಯವಿಟ್ಟು ಅಪ್ಲೈ ಮಾಡಿ. ಯಾಕಂತ ಕೇಳಿದರೆ ಈ ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ನಿಮ್ಮದು ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ನು, ಹೈದರಾಬಾದ್ ಕರ್ನಾಟಕ, ಇದೆಲ್ಲದರಿಂದ ನಿಮಗೆ ತುಂಬ ಒಳ್ಳೆ ಕಾಲೇಜ್ಗಳು ಸಿಗೋ ಚಾನ್ಸಸ್ ವೆರಿ ಹೈ ಇದೆ. ಅದನ್ನು ನಾನು ಅದರ ರಿಲೇಟೆಡ್ ವೀಡಿಯೋವನ್ನು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ಆ ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ದಯವಿಟ್ಟು ವಾಚ್ ಮಾಡಿ. 100% ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಬ್ರಾಂಚ್ ಸಿಗುತ್ತೆ. ಸೊ ದಯವಿಟ್ಟು ನಿಮ್ದೀಗ ಸ್ಪೋರ್ಟ್ಸ್, NCC, ಎಕ್ಸ್ ಡಿಫೆನ್ಸ್, CRPF ಏನೇ ಇರ್ಬೋದು, ಯಾವುದನ್ನೇ ನೀವು ಮಿಸ್ ಮಾಡಿದ್ರು ಕೂಡ ನಿಮ್ಮ ಕಾಸ್ಟ್, ಇನ್ಕಮ್, ಈಗ 1 ವೀಕ್ ಟೈಮ್ ಇದೆ. ಅವ್ರು ನಿನ್ನೆ ಹೇಳಿದ್ದು. ಸೊ ನಿನ್ನೆಯಿಂದ 1 ವೀಕ್ ಟೈಮ್ ಎಡಿಟಿಂಗ್ ಆಪ್ಷನ್ ಓಪನಿಂಗ್ ಇದೆ. ದಯವಿಟ್ಟು ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡಿದ್ರು ಕೂಡ ಬೇರೆಯವರು ನಿಮ್ಮ ಫ್ರೆಂಡ್ಸಲ್ಲೋ, ಫ್ಯಾಮಿಲಿಯಲ್ಲೋ, ನೇಬರ್ಸಲ್ಲೋ ಯಾರಾದರೂ ಮಾಡಲಿಕ್ಕೆ ನೆನಪು ಹೋಗಿದ್ರೆ ಅಥವಾ ಮಾಡದೇ ಇದ್ದಿದ್ರೆ ದಯವಿಟ್ಟು ಅವರಿಗೆ ಈ ವಿಡಿಯೋವನ್ನು ತಲುಪಿಸಿ. ಯಾಕಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಒಂದು ಒಳ್ಳೆ ಕಾಲೇಜು, ಒಂದು ಒಳ್ಳೆ ಬ್ರ್ಯಾಂಚು ರಿಸರ್ವೇಷನಿಂದ ಸಿಗುತ್ತೆ. ದಯವಿಟ್ಟು, ಯಾಕಂದರೆ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಕಂಪೇರ್ ಮಾಡಿದರೆ ಉಳಿದಂಥ ರಿಸರ್ವೇಷನ್ ಇರೋವರಿಗೆ ಕಟ್ ಆಫ್ ರ್ಯಾಂಕನ್ನು ನಾನು ನಿಮ್ಗೆ ಆ ವಿಡಿಯೋದಲ್ಲಿ ಹೇಳ್ತೇನೆ, ಎಷ್ಟು ವೇರಿಯೇಷನ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಎಡಿಟಿಂಗ್ ಆಪ್ಷನ್ ಓಪನ್ ಇದೆ. ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಇದಕ್ಕೆ ಲಾಗಿನ್ ಮಾಡಿ ದಯವಿಟ್ಟು ಎಡಿಟ್ ಮಾಡಿ. ಒಂದನೇದು. ಎರಡನೇದು ರಿಸಲ್ಟ್ ರಿಲೇಟೆಡ್. ಇಲ್ಲಿ ನೋಡಿ, ಯಾವತ್ತು KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದರೆ, ಎಕ್ಸಾಮ್ ಆದ 1 ಮಂತ್ ನಂತರನೇ ಬರೋದು. ಎಕ್ಸಾಮ್ ಆಗಿ ಅದಾದ 1 ಮಂತ್ನ ನಂತರ KCET ರಿಸಲ್ಟ್ ಬರೋದು. ಒಂದು 3 ಇಯರ್ಸ್ ಬ್ಯಾಕಿಂದ 3 ಬೋರ್ಡ್ ಎಕ್ಸಾಮ್ಸ್ ಅಂತ ಮಾಡಿದ್ರು. ಬಟ್ ಈ ವರ್ಷ ಓನ್ಲಿ 2 ಬೋರ್ಡ್ ಎಕ್ಸಾಮ್ಸ್ ಅಂತ ಮಾಡ್ತಾ ಇದ್ದಾರೆ. ಸೊ ಆ ಟೈಮಿಂದ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬರದೆ ನಿಮಗೆ KCET ರಿಸಲ್ಟ್ ಬರೋದಿಲ್ಲ. ಯಾಕಂದರೆ ಬೆಸ್ಟ್ ಆಫ್ 2 ಅನ್ನು ತಗೊಳ್ತಾರೆ. ನಿಮ್ಗೆ ಗೊತ್ತಿದೆ, ಇಂಜಿನಿಯರಿಂಗ್ ರಿಸಲ್ಟಿಗೂ ಕೂಡ ನಿಮ್ಮ ಬೋರ್ಡ್ಸು ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟನ್ನು ತಗೊಳ್ಳಿಕ್ಕೆ ಹೋಗಿ ಸೆಕೆಂಡ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಬರದೆ KCET ರಿಸಲ್ಟ್ ಬರೋದಿಲ್ಲ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಆಗೋದು 13th. ಸೊ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಆಗಿ ಇದರ ರಿಸಲ್ಟ್ ಬರಲಿಕ್ಕೆ ಒಂದು 10 ಡೇಸ್ ಅಂತ ತಗೊಂಡ್ರು ಕೂಡ ಆಲ್ಮೋಸ್ಟ್ 13ಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಆಗುತ್ತೆ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ 13ಗೆ ಮುಗ್ದ್ರೆ, ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಅಂದರೆ ಅಪ್ರಾಕ್ಸಿಮೇಟ್ ಟೈಮ್ ಹೇಳ್ತಾ ಇರೋದು, ಇದು ಎಕ್ಸಾಕ್ಟ್ ಟೈಮ್ ಆಗಿರೋದಿಲ್ಲ. ಸೊ ನಿಮ್ಗೊಂದು ಅಪ್ರಾಕ್ಸಿಮೇಟ್ ಟೈಮ್ ಹೇಳ್ತಾ ಇರೋದು. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇನ್ ಕೇಸ್ ನಿಮಗೆ 13th ಮುಗಿದ್ರೆ ನಿಮಗೆ ಅದರ ರಿಸಲ್ಟ್ ಬಂದುಬಿಟ್ಟು 23ಗೆ ಬರುತ್ತೆ. ಕರೆಕ್ಟಾ? ಸೊ 23ಗೆ ಬಂದರೆ 10 ಡೇಸ್ನ ನಂತರ ರಿಸಲ್ಟ್ ಬಂದರೆ ಅದಾದ 10 ಡೇಸ್ನ ನಂತರ ನಿಮಗೆ CET ರಿಸಲ್ಟ್ ಬರೋದು. ಯಾಕೆ ಕೇಳಿದರೆ, CET ರಿಸಲ್ಟನ್ನು ಕನ್ಸಿಡರ್ ಮಾಡುವಾಗ ನಿಮ್ಮದು 50% ಬೋರ್ಡ್ ಎಕ್ಸಾಮ್ ರಿಸಲ್ಟನ್ನು ತಗೊಳ್ಬೇಕು, 50% KCET ರಿಸಲ್ಟನ್ನು ತಗೊಳ್ಬೇಕು. ಇವೆರಡನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಅವ್ರ ರಿಸಲ್ಟನ್ನು ಅಪ್ಡೇಟ್ ಮಾಡಬೇಕು. ಸೊ ಇದು ಏಪ್ರಿಲ್ ಆಗಿರ್ಲಿಕ್ಕೆ ಹೋಗಿ ನಿಮಗೆ ಮೇ ಎಂಡಿಗೆ ನಿಮ್ಮ KCET ರಿಸಲ್ಟ್ ಬರ್ಬೋದು. ಅಪ್ರಾಕ್ಸಿಮೇಟ್ ಬರುತ್ತೆ ಆಲ್ಮೋಸ್ಟ್. ಓಕೆ, ಸೊ ನೋ ನೀಡ್ ಟು ವರಿ. ರಿಸಲ್ಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ಗಳು ಬಂದರೂ ನಾನು ಅದನ್ನು ಕೊಡ್ತೇನೆ, ಆಯಿತಾ? ಮತ್ತು ಮೂರನೇದು, ಸರ್ ಈ ವರ್ಷ ರಿಸಲ್ಟ್ ತುಂಬ ವೇರಿಯೇಷನ್ ಆಗುತ್ತಾ? ನಾನು ಅದೇ ಹೇಳಿದೆ ನೋಡಿ, ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಹೇಳಿದರೆ ಲಾಸ್ಟ್ ಇಯರ್ ಇದನ್ನು ನೀವು ಕನ್ಸಿಡರ್ ಮಾಡಿದರೆ ಅದಕ್ಕೊಂದು 4,000 to 5,000 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ನಾಟ್ ಮೋರ್ ದ್ಯಾನ್ ದ್ಯಾಟ್. ಅದು ಬಿಲೋ 10,000 ಅಷ್ಟು ವೇರಿಯೇಷನ್ ಆಗೋದಿಲ್ಲ. ಒಂದು 25,000-30,000 ನಂತರ ಒಂದು 4,000 to 5,000 ವೇರಿಯೇಷನ್ ಆಗ್ಬೋದು. ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಮತ್ತೆ ರೌಂಡ್ ಬೈ ರೌಂಡ್ ನೋಡಿದಾಗ ಕಟ್ ಆಫ್ ರ್ಯಾಂಕ್ಗಳು ಇನ್ಕ್ರೀಸ್ ಆಗುತ್ತೆ. ಓಕೆ, ನೀವು ಕ್ಯಾಟಗರಿ ವೈಸ್ ನೋಡಿದಾಗ
ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಕಟ್ ಆಫ್ ಕಡಿಮೆ ಉಳಿತದೆ. 1,00,000 1,10,000 20,000 ಅಂದರೆ Tier 3 ಕಾಲೇಜಸ್ಗಳಲ್ಲಿ, Tier 2 ಕಾಲೇಜಸ್ಗಳಲ್ಲಿ ಫಾರ್ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ. ಮತ್ತು ಬೇರೆ ನೀವು SC ST ಕ್ಯಾಂಡಿಡೇಟ್ಸ್ಗಳಿಗೆ ನೋಡಿದರೆ 2 lakhsವರೆಗೂ ಕೆಲವೊಂದು ಕಾಲೇಜಲ್ಲಿ ಸಿಕ್ಕಿದೆ. ದಟ್ ಟು ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಈವನ್ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಸ್ಟೂಡೆಂಟ್ಸ್ಗಳಿಗೂ ಕೂಡ 1,75,000 80,000 ಈ ರೀತಿಗೂ ಸಿಕ್ಕಿದೆ. ಸೊ ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ಟೂಡೆಂಟ್ಸು. ಯಾರ್ಯಾರೋ ಏನೇನೋ ಹೇಳ್ತಾರಂತ ಅಂದ್ಕೊಂಡು ದಯವಿಟ್ಟು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದ್ರ ರಿಲೇಟೆಡ್ ವಿಡಿಯೋವನ್ನು ಇನ್ನೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೇನೆ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇದ್ರ ರಿಲೇಟೆಡ್ ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋನ ಅದರಲ್ಲಿ ಅಪ್ಲೋಡ್ ಮಾಡ್ತೇನೆ. ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೆ ಯಾರ್ಯಾರು ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ನೀವೀಗ ಪ್ರಿಪೇರ್ ಆಗ್ತಾ ಇದ್ದೀರಾ, ದಯವಿಟ್ಟು ಸೆಕೆಂಡ್ ಬೋರ್ಡ್ ಎಕ್ಸಾಮನ್ನು ತುಂಬ ಆನೆಸ್ಟಿಂದ ಹಾರ್ಡ್ ವರ್ಕಿಂದ ಮಾಡಿ ದಯವಿಟ್ಟು. ಯಾಕಂತ ಕೇಳಿದರೆ ಒಂದೊಂದು ಮಾರ್ಕ್ಸು ಕೂಡ ನಿಮಗೆ CETಯಲ್ಲಿ ಥೌಸಂಡ್ಸ್ ಆಫ್ ರ್ಯಾಂಕನ್ನು ವೇರಿಯೇಷನ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಒಂದೊಂದು ಸಬ್ಜೆಕ್ಟಲ್ಲಿ ಒಂದು 6 ಮಾರ್ಕ್ಸ್ ಇನ್ಕ್ರೀಸ್ ಆದರೂ ಕೂಡ, ಓವರ್ ಆಲ್ ಆಗಿ ಒಂದು 15 to 18 ಮಾರ್ಕ್ಸ್ ಇನ್ಕ್ರೀಸ್ ಆದರೂ ಕೂಡ ನಿಮಗೆ 9 ಮಾರ್ಕ್ಸ್ ಇನ್ಕ್ರೀಸ್ ಆದರೆ 3, ಒಂದು 18 ಮಾರ್ಕ್ಸ್ ಇನ್ಕ್ರೀಸ್ ಆದರೆ 6% ಇನ್ಕ್ರೀಸ್ ಆಗುತ್ತೆ. ಸೊ ಡಿವೈಡೆಡ್ ಬೈ 2 ಮಾಡಿದರೆ 3% ಇನ್ಕ್ರೀಸ್ ಆಗುತ್ತೆ. ಈ 3% ಅನ್ನೋದು ನಿಮಗೆ 5,000 ರ್ಯಾಂಕ್ವರೆಗೂ ಕೂಡ ವೇರಿಯೇಷನ್ ಮಾಡುತ್ತೆ. 5 to 10,000 ರ್ಯಾಂಕ್ವರೆಗೂ ವೇರಿಯೇಷನ್ ಮಾಡುತ್ತೆ. 100% ಗ್ಯಾರಂಟಿ ಇದೆ, ಇದು ನೆನಪಿಟ್ಕೊಳ್ಳಿ. ಸೊ ದಯವಿಟ್ಟು ನಾನು ಹೇಳೋದು, ಸೆಕೆಂಡ್ ಬೋರ್ಡ್ ಎಕ್ಸಾಮ್ಗೆ ತುಂಬ ಆನೆಸ್ಟಾಗಿ ಪ್ರಿಪೇರ್ ಆಗಿ, ತುಂಬ ಹಾರ್ಡ್ ವರ್ಕ್ ಮಾಡಿ. ಗ್ಯಾರಂಟಿ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದ ಅಪ್ಡೇಟ್ ಆಗಿರುತ್ತೆ. ಹಾಗೆ ನಮ್ಮದು ಏಕಲವ್ಯ 3.0ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ. ನಂಬರ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿರ್ತೇನೆ, ಕಮೆಂಟ್ ಮಾಡಿರ್ತೇನೆ. ದಯವಿಟ್ಟು ಇದು ಮಾಡಿ, ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಮ್ದು ಇನ್ನೊಂದು ಚಾನಲಲ್ಲಿ ಕೌನ್ಸಿಲಿಂಗ್ ರಿಲೇಟೆಡ್, ಕಾಲೇಜ್ ರಿವ್ಯೂಸ್ ಇರ್ಬೋದು, ಕಟ್ ಆಫ್ ರ್ಯಾಂಕ್ನ ರಿವ್ಯೂ ಇರ್ಬೋದು, ಎಲ್ಲದನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.